Good morning, student. Welcome to the business study class of PUC first year. Today I am going to deal with the topic of international business. In our last class, we have discussed about the topic of international business under the what is international business and what are the reasons behind for conducting the international business and international business versus domestic business. Today we move the next concept, that is the scope of international business and the benefits of international business from the point of nation and from the point of firm. ಓಕೆ, ಹಾಗಾದರೆ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇವತ್ತಿನ ವ್ಯವಹಾರ ಅಧ್ಯಯನದ ಟಾಪಿಕ್ನಲ್ಲಿ ನಾವು ನಿಮ್ಮದು ಸಿಲೆಬಸ್ದ ಕೊನೆಯ ಅಧ್ಯಾಯ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವ್ಯವಹಾರವನ್ನು ನೋಡ್ತಾ ಇದ್ದೀವಿ. ಹಿಂದಿನ ಕ್ಲಾಸ್ ಒಳಗೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೆ ಏನು, ಅದರ ಅರ್ಥ ಏನು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣಗಳೇನಿದಾವ, ಅಂತಾರಾಷ್ಟ್ರೀಯ ವ್ಯಾಪಾರದ ಏನ್ರಿ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ದೇಶೀಯ ವ್ಯಾಪಾರದ ನಡುವೆ ಏನು ವ್ಯತ್ಯಾಸ ಅದ ಅನ್ನೋದನ್ನು ನೋಡಿದ್ದೀವಿ. ಹಾಗಾದರೆ ಇವತ್ತಿನ ಕ್ಲಾಸ್ ಒಳಗೆ ನಾವೇನು ಮಾಡೋಣ ಅಂತಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯಾಪ್ತಿ ಏನದ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನು ಉಪಯುಕ್ತದ, ನಮ್ಮ ದೇಶಕ್ಕೇನು ಉಪಯುಕ್ತದ ಮತ್ತು ಸಂಘಟನೆಯ ಒಂದು ಪಾಯಿಂಟ್ ಆಫ್ ವ್ಯೂ ದೃಷ್ಟಿಕೋನದೊಳಗೆ ಏನು ಉಪಯುಕ್ತತೆ ಅದ ಅಥವಾ ಬೆನಿಫಿಟ್ ಅದ ಅನ್ನೋದನ್ನು ನೋಡೋಣ. ಫಸ್ಟ್, ದ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಈ ಪಾಯಿಂಟ್ಸ್ಗಳನ್ನು ನಾ ಇಂಗ್ಲೀಷ್ ಒಳಗೆ ಬರ್ದಿದ್ದೇನೆ ರೀ, ಬಟ್ ಎಕ್ಸ್ಪ್ಲೇನ್ ಮಾಡೋದು ಮುಂದೆ ಕಾಡಾ ಪಾಯಿಂಟ್ಸು ಹೇಳ್ತೀನಿ. ನೀವು ಆ ಪಾಯಿಂಟ್ಸನ್ನು ಕೀ ಆನ್ಸರ್ಸನ್ನು ಮಾಡ್ಕೊರಿ ಅಥವಾ ಕೀ ಪಾಯಿಂಟ್ಸನ್ನು ನಿಮ್ಮ ನೋಟ್ನಲ್ಲಿ ಬರೀರಿ. ಫಸ್ಟ್ concept, that is a scope of international business. In the last class we discussed the concept of international business and international trade. International trade and international business, both the concepts are completely differ from each other. Here the international trade is a part of international business. International business is a wider concept and the international trade is a narrow concept, because the international trade is restricted only towards the buying and selling or the export and importing of the goods, but the international business perform the more functions with the import and exporting of the goods. So that's why called as a international business, having the broader concepts than the international trade. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರದೊಳಗೆ ಅದರ ವ್ಯಾಪ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವ್ಯವಹಾರದ ಎರಡೂ ಕಾನ್ಸೆಪ್ಟ್ ಏನಾಗಿದ್ದಾವ, ಬೇರೆ ಬೇರೆ ಆಗಿದ್ದಾವ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡಿದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಅಂತಾರಾಷ್ಟ್ರೀಯ ವ್ಯವಹಾರದ ಒಂದು ಭಾಗ ಆಗ್ಯದ ಅಂತ ಹೇಳಿದ್ವಿ. ಯಾಕೆ ನಾವು ಭಾಗ ಆಗ್ಯದ ಅಂತ ಹೇಳಿದ್ವಿ ಅಂತಂತಂದರೆ, ಅಥವಾ ಒಂದು ಪಾರ್ಟ್ ಆಗ್ಯದ ಅಂತ ಹೇಳಿದ್ವಿ ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಸರಕುಗಳ ಆಮದು ಮತ್ತು ರಫ್ತಕ್ಕೆ ಮಾತ್ರ ಏನಾಗ್ಯದ ರೀ, ಸೀಮಿತ ಆಗ್ಯದ. ಬಟ್ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದೇನಾಗ್ಯದ, ಆಮದು ಮತ್ತು ರಫ್ತಿನ ಜೊತೆಗೆ ಇನ್ನಿತರ ಒಂದು ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಅದೇನಾಗ್ಯದ ತೊಡಗಿಕೊಂಡಿರೋದ್ರಿಂದ ನಾವೇನು ಹೇಳ್ತೀವಿ ಅಂದರೆ, ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿದರೆ, ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಏನಾಗ್ಯದ ರೀ, ನ್ಯಾರೋ ಕಾನ್ಸೆಪ್ಟನ್ನು ಏನಾಗ್ಯದ ಹೊಂದ್ಯದ. ಸೊ ದ ಟುಡೇ ಕ್ಲಾಸ್, ದ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹ್ಯಾವಿಂಗ್ ದ wider concepts. How it's having the wider concept, let us discuss to the following points. The first one, mercantile exports and imports. The second one, service export and imports. The third one, licensing and franchising. Fourth one, foreign investment. ಹಾಗಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದ್ಯದ ಅಂತ ಏನು ಹೇಳಿದೆವಲ್ಲ, ಅದು ಯಾವ ರೀತಿಯಾಗಿ ಹೊಂದ್ಯದ ಅನ್ನೋದನ್ನು 4 ಅಂಶಗಳ ಮುಖಾಂತರ ನಾವೇನು ಮಾಡೋಣ, ತಿಳ್ಕೊಳ್ಳೋಣ. ಹಾಗಾದರೆ ಆ 4 ಅಂಶಗಳು ಏನು ಕನ್ನಡದಲ್ಲಿ ಹೇಳಬೇಕು ಅಂತಂತಂದರೆ, ದ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂತಂದರೆ, ಇಲ್ಲಿ ಫಸ್ಟ್ ಪಾಯಿಂಟ್ ವ್ಯಾಪಾರ ಸರಕುಗಳ ರಫ್ತು ಮತ್ತು ಆಮದು ಅಂತ ಹೇಳ್ತೀವಿ, ಸೇವೆಗಳ ರಫ್ತು ಮತ್ತು ಆಮದು. ದ ನೆಕ್ಸ್ಟ್ ಒನ್, ಪರವಾನಗಿ ನೀಡೋದು ಮತ್ತು ವಿಶೇಷ ಅಧಿಕಾರ ನೀಡೋದು, ವಿದೇಶ ಹೂಡಿಕೆ. ಇವು 4 ಪಾಯಿಂಟ್ಸ್ಗಳು ಏನು ಮಾಡಿದಾವ್ರಿ, ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದಿದ್ದು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದ್ಯದ ಅನ್ನೋದನ್ನು ಹೇಳ್ತಾ ಇದ್ದಾವ. ಹಾಗಾದರೆ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಒನ್, ಮರ್ಕಂಟೈಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ವಾಟ್ ಈಸ್ ಮರ್ಕಂಟೈಸ್. Mercantile is nothing but it is a goods. Then what is goods? The goods are the things which are tangible. In this concept, the tangible goods are imported from the other country and exported to the other country.
Okay, its function is also performed by the international business. It is also called as a trade in goods. ಹಾಗಾದ್ರೆ ಮರ್ಕಂಟೈಸ್ ಆಫ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸರಕು ಮತ್ತು ಸೇವೆಗಳ ಒಂದು ಏನಾಗಿದೆ ಅಂದರೆ ಆಮದು ಮತ್ತು ರಫ್ತು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಹಾಗಾದರೆ ಸರಕು ಅಥವಾ ವ್ಯಾಪಾರಿ ಸರಕುಗಳ ರಫ್ತು ಮತ್ತು ಆಮದು ಅಂತ ಹೇಳ್ತೀವಿ. ಸರಕು ಅಂತಂದರೆ ಏನು ಅಂತಂದರೆ ಗೋಚರಿಸ್ತಕ್ಕಂಥ ವಸ್ತುಗಳು ಅಥವಾ ನೋಡಬಹುದಾದಂಥ ವಸ್ತುಗಳು ಮತ್ತು ಸ್ಪರ್ಶಿಸಬಹುದಾದಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ ಅಂದರೆ ಗೂಡ್ಸ್ ಅಥವಾ ಸರಕುಗಳು ಅಂತ ಕರಿತೀವಿ. ಆ ಸರಕುಗಳಿಗೆ ಮತ್ತೊಂದು ಹೆಸರು ಏನು ಅಂತಂದರೆ ಮರ್ಕಂಟೈಸ್ ಅಂತ ನಾವು ಹೇಳ್ತೀವಿ. ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಸರಕುಗಳನ್ನು ನಾವೇನು ಮಾಡ್ತೀವಿ, ಒಂದು ದೇಶ ಇದ್ದಿದ್ದು ಇನ್ನೊಂದು ದೇಶಕ್ಕೆ ಏನು ಮಾಡ್ತದ ಮಾರಾಟ ಮಾಡ್ತದ. ಅದಕ್ಕೆ ನಾವೇನಂತೀವಿ ರಫ್ತು ಅಂತ ಹೇಳ್ತೀವಿ. ಬೇರೆ ದೇಶದಿಂದ ಸರಕುಗಳನ್ನು ಪರ್ಚೇಸ್ ಮಾಡಿದೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಆಮದು ಅಂತ ಹೇಳ್ತೀವಿ. ಓಕೆ, ಈ ಒಂದು ಫಂಕ್ಷನ್ಗಳನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಏನು ಮಾಡ್ತದೆ ರೀ, ಪರ್ಫಾರ್ಮ್ ಮಾಡ್ತದೆ. ಇನ್ನು ನೆಕ್ಸ್ಟ್ ಒನ್ ಏನು ಅಂದರೆ ಸರ್ವಿಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂತ ಬರ್ತದೆ. ಸೇವೆಗಳ ರಫ್ತು ಮತ್ತು ಆಮದು ಅಂತ ಬರ್ತದೆ. ದೆನ್ ವಾಟ್ ಈಸ್ ಸರ್ವಿಸ್ ಹಿಯರ್? The services are the intangible in nature. It cannot be seen and cannot be touched. Only we can feel that one. ಇಲ್ಲಿ ಏನಾಗ್ತದೆ, ಸರ್ವಿಸಸ್ಗಳು ಅಂತಂದರೆ ಅಗೋಚರ ವಸ್ತುಗಳು ಅಂತ ಹೇಳ್ತೀವಿ. ಇವು ಕಣ್ಣಿಗೆ ಏನಾಗಂಗಿಲ್ಲ ರೀ, ಕಾಣಂಗಿಲ್ಲ. ಇಂಥ ವಸ್ತುಗಳನ್ನು ಕೂಡ ಏನು ಮಾಡ್ತದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳನ್ನು ಮಾಡ್ತದೆ. The services is also exported and imported from one country to another country. Then question arises, what are the examples of the services? Here the examples of the services in an international trade, that is the tourism and travel, boarding and lodging, that is called as a hotel and restaurant business, entertainment and recreation, transportation, professional services, training, recruitment, consultancy and research. In a communication, it consisting postal, telephone, tax, courier, audio-visual services, and construction and engineering, marketing. In a marketing, wholesaling and retailing, and advertising and marketing, research and educational and financial services like banking and insurance, tourism, transportation, business services. These are the examples for services which are conducted in an international business. These functions is also performed by the international business. ಹಾಗಾದ್ರೆ ಸರ್ವಿಸ್ ಸೇವೆಗಳ ರಫ್ತು ಮತ್ತು ಆಮದು ಅಂತ ಹೇಳ್ತೀವಿ. ಯಾವ ನಮ್ಮ ಕಣ್ಣಿಗೆ ಗೋಚರಿಸಂಗಿಲ್ಲ, ಅವುಗಳನ್ನು ನಾವು ಫೀಲ್ ಅಷ್ಟೇ ಮಾಡ್ಬೋದು, ಅಂಥವುಗಳಿಗೆ ನಾವೇನಂತ ಕರಿತೀವಿ ಅಗೋಚರ ವ್ಯಾಪಾರ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇವುಗಳನ್ನು ಕೂಡ ಆಮದು ಮತ್ತು ರಫ್ತು ಮಾಡ್ತೀವಿ. ಹಾಗಾದರೆ ಸೇವೆಗಳಿಗೆ ಉದಾಹರಣೆಗಳು ಏನೇನು ಅಂದರೆ ಪ್ರವಾಸೋದ್ಯಮ ಇರ್ಬೋದು ರೀ, ಪ್ರಯಾಣ ಇರ್ಬೋದು, ಊಟ ಇರ್ಬೋದು, ವಸತಿ ಇರ್ಬೋದು, ಹೋಟೆಲ್ ಮತ್ತು ಮನೋರಂಜನೆ ಇರ್ಬೋದು, ಸಾರಿಗೆ ಇರ್ಬೋದು, ವೃತ್ತಿಪರ ಸೇವೆಗಳಿರ್ಬೋದು, ಸಲಹಾ ಕೇಂದ್ರಗಳಿರ್ಬೋದು, ಸಂಶೋಧನೆ ಇರ್ಬೋದು, ಸಂವಹನ ಇರ್ಬೋದು. ಸಂವಹನ ಒಳಗೆ ಮತ್ತು ಅಂಚೆ, ದೂರವಾಣಿ, ಫ್ಯಾಕ್ಸ್, ಕೊರಿಯರ್ ಅಂತ ಹೇಳ್ತೀವಿ. ಶ್ರವಣ ದೃಶ್ಯ ಸೇವೆಗಳಿರ್ಬೋದು, ನಿರ್ಮಾಣ ಮತ್ತು ಇಂಜಿನಿಯರಿಂಗ್ ಸೇವೆ ಇರ್ಬೋದು, ಮಾರಾಟ ಪ್ರಕ್ರಿಯಾ ಸೇವೆ ಇರ್ಬೋದು. ಮಾರಾಟ ಪ್ರಕ್ರಿಯಾ ಸೇವೆಯೊಳಗೆ ಮತ್ತು ಸಗಟು ವ್ಯಾಪಾರಿ ಮತ್ತು ಚಿಲ್ಲರೆ ವ್ಯಾಪಾರಿ ಬರ್ತದೆ. ಜಾಹೀರಾತು, ಮಾರಾಟ ಪ್ರಕ್ರಿಯಾ ಸಂಶೋಧನೆ ಬರ್ತದೆ. ದಾಸ್ತಾನುಗಾರಿಕೆ ಬರ್ತದೆ. ಶೈಕ್ಷಣಿಕ ಮತ್ತು ಹಣಕಾಸು ಸೇವೆಗಳು ಬರ್ತದೆ. ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆಗಳು ಕೂಡ ಏನಾಗ್ತದೆ ಇಲ್ಲಿ ಇದ್ರೊಳಗೆ ಬರ್ತದೆ. ಮತ್ತು ಒನ್ ಮೋರ್ ಯಾವುದು ಅಂದರೆ ಪ್ರವಾಸೋದ್ಯಮ ಮತ್ತು ಸಾರಿಗೆ ಬರ್ತದೆ. ಇವೆಲ್ಲ ಏನಾಗಿದಾವೆ ಅಂದರೆ ಸೇವೆಗಳಿಗೆ ಉದಾಹರಣೆಗಳಾದ. ಇವುಗಳನ್ನು ಕೂಡ ನಾವೇನು ಮಾಡ್ತೀವಿ, ಒಂದು ದೇಶದಿಂದ ಬೇರೆ ದೇಶದಿಂದ ಆಮದು ಮಾಡ್ಕೋತೀವಿ ಮತ್ತು ಇನ್ನೊಂದು ದೇಶಕ್ಕೆ ಏನು ಮಾಡ್ತೀವಿ ರಫ್ತು ಕೂಡ ಮಾಡ್ತೀವಿ. ಓಕೆ, ದಟ್ function is also comes under the head of the international business. The next concept, that is a licensing and franchising. Here the licensing means giving a permission to the another party in a foreign country to produce and sell the goods under your trademark and your patents and copyrights for entering into in reward of the some fee entering into international business. ಇಲ್ಲಿ ಏನು ಲೈಸೆನ್ಸಿಂಗ್ ಅಂತಂದರೆ ಏನಪ್ಪ ಅಂತಂತಂದರೆ ಲೈಸೆನ್ಸಿಗೆ ಕನ್ನಡದಲ್ಲಿ ನಾವೇನು ಹೇಳಿದ್ರೆ ಪರವಾನಗಿ ನೀಡೋದು ಮತ್ತು ವಿಶೇಷ ಅಧಿಕಾರವನ್ನು ನೀಡೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಾನೆ, ಪರವಾನಗಿಯನ್ನು ನೀಡ್ತಾನೆ. ಯಾವುದನ್ನು ಯೂಸ್ ಮಾಡಲಿಕ್ಕೆ ಅಂದರೆ ವ್ಯಾಪಾರದ ಚಿಹ್ನೆಗಳನ್ನು ಮತ್ತು
ಸ್ವಾಮ್ಯ ಸನ್ನದುಗಳನ್ನು ಯೂಸ್ ಮಾಡಲಿಕ್ಕೆ ಏನು ಮಾಡ್ತಾನೆ ರೀ, ಅದರ ಮುಖಾಂತರ ಅವೇನು ಮಾಡ್ತಾನೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪ್ರವೇಶಿಸ್ತಾನೆ. ಹಾಗಾದರೆ ಇದರ ಒಂದು ಬದಲಾಗಿ ಏನು ಮಾಡ್ತಾನಂದ್ರೆ ಶುಲ್ಕವನ್ನು ಅವ್ರು ಏನು ಮಾಡ್ತಾರೆ, ಪೇ ಮಾಡ್ತಾರೆ. ಹಾಗಾದರೆ ಲೈಸೆನ್ಸಿಂಗಿಗೆ ಎಕ್ಸಾಂಪಲ್ಸ್ ಯಾವ ಕಂಪ್ನಿ ಅದಪ್ಪ ಅಂತಂತಂದರೆ ಇಲ್ಲಿ ಕೋಕೋ ಕೋಲಾ ಮತ್ತು ಪೆಪ್ಸಿ ಕಂಪ್ನಿ ಏನಾಗ್ಯದ ಎಕ್ಸಾಂಪಲ್ಸ್ ಫಾರ್ ದಿ ಲೈಸೆನ್ಸಿಂಗ್. ದೆನ್ ಕ್ವಶನ್ ಅರೈಸಸ್, ವಾಟ್ ಈಸ್ ಫ್ರಾಂಚೈಸಿಂಗ್? ದ ಫ್ರಾಂಚೈಸಿಂಗ್ ಈಸ್ ಸಿಮಿಲರ್ ಟು ದ ಲೈಸೆನ್ಸಿಂಗ್, ಬಟ್ the franchising is in relating to provisions of services, in connection with the provisions of services, that is called as a franchising. The examples for the franchising, that is a McDonald's instant operates fast food restaurants which work or which perform the world over through a franchising system. ಇಲ್ಲಿ ವಿಶೇಷಾಧಿಕಾರ ನೀಡೋದು ಅಂದರೆ ಏನಂತಂದರೆ ಇದು ಕೂಡ ಪರವಾನಗಿಗೆ ಏನಾಗಿದೆ ರೀ ಸಂಬಂಧಪಟ್ಟದ. ಬಟ್ ಇದಕ್ಕೆ ಏನೋ ಒಂದು ವ್ಯತ್ಯಾಸ ಅಂತಂದರೆ ಸೇವೆಗಳ ಒಂದು ಉಪಲಬ್ಧಕ್ಕೆ ಸಂಬಂಧಪಟ್ಟಿರೋದು ಯಾವುದು ಅಂತಂದರೆ ಫ್ರಾಂಚೈಸಿಂಗ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಫ್ರಾಂಚೈಸಿಂಗಿಗೆ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಮೆಕ್ಡೊನಾಲ್ಡ್ ಕಂಪ್ನಿದು ಏನು ಮಾಡ್ತದೆ ರೀ, ವಿಶ್ವದಾದ್ಯಂತ ಶೀಘ್ರ ಆಹಾರ ತಯಾರಿಕೆ ಗೃಹಗಳ ಮುಖಾಂತರ ಏನು ಮಾಡ್ತದೆ, ಕಾರ್ಯವನ್ನು ನಿರ್ವಹಿಸ್ತದೆ. ಇದು ಒಂದು ಫ್ರಾಂಚೈಸಿಂಗ್ ಏನಾಗ್ಯದ examples ಆಗ್ಯದ. The next point that under the head of scope of international business, that is a foreign investment ಅಥವಾ ವಿದೇಶಿ ಹೂಡಿಕೆ ಅಂತ ಕರಿತೀವಿ ನಾವು. First, what is foreign investment? The foreign investment means here the funds or the finances are invested in other countries with the intention or purpose of the financial return is called as a foreign investment. ವಿದೇಶಿ ಹೂಡಿಕೆ ಅಂತ ಬರ್ತದೆ ರೀ. ವಿದೇಶಿ ಹೂಡಿಕೆ ಅಂದರೆ ನಮ್ಮದು ಹಣವನ್ನು ಅಥವಾ ಫೈನಾನ್ಸ್ ಅಥವಾ ಒಂದೇನು ರೀ ಹಣವನ್ನು ಅಥವಾ ಫಂಡ್ಸ್ಗಳನ್ನು ಬೇರೆ ಒಂದು ದೇಶಗಳಲ್ಲಿ ನಾವೇನು ಮಾಡ್ತೀವಿ, ಹೂಡಿಕೆ ಮಾಡ್ತೀವಿ. ಅದಕ್ಕೆ ವಿತ್ತೀಯ ಒಂದು ಪ್ರತಿಫಲವನ್ನು ನಾವೇನು ಪಡಿತೇವಲ್ಲ, ಇಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ವಿದೇಶಿ ಹೂಡಿಕೆ ಅಂತ ಕರಿತೇವಿ. ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ದಿ two points or the two forms of investment. One is a direct investment, other one is a portfolio investment. Then what is direct investment and what is portfolio investment here? The direct investment takes place, a company directly invest in the property like a plant and machinery of the other country companies, that is called as a foreign direct investment or the direct investment. Sometimes the marketing function and the production function is performed by the two or more companies. That type of investment is called as a joint venture. The one more investment alternative, that is the one more investment alternative, that is the portfolio investment. The portfolio investment means a company invests their funds in the shares and debentures of the other companies, that is called as a portfolio investment. ಇಲ್ಲಿ ಹೂಡಿಕೆ ಅಂದರೆ ವಿದೇಶಿ ಹೂಡಿಕೆ ಅಂತ ಬರ್ತದೆ ರೀ, ಅದು ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ಬರ್ತದೆ. ಹಾಗಾದರೆ ವಿದೇಶಿ ಹೂಡಿಕೆ ಅಂತಂದ್ರೆ ಹೇಳಿದ್ದೀನಿ ನಾನು, ನಮ್ಮದು ಫಂಡ್ಸ್ ಅಥವಾ ಫೈನಾನ್ಸಸನ್ನು ಇನ್ನೊಂದು ದೇಶದ ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ನಾವೇನಂತ ಕರಿತೀವಿ, ವಿದೇಶಿ ಹೂಡಿಕೆ ಅಂತ ಹೇಳ್ತೀವಿ. ವಿದೇಶಿ ಹೂಡಿಕೆ ಒಳಗೆ ಎರಡು ಟೈಪ್ಸ್ ಬರ್ತಾವೆ. ಒಂದು ನೇರ ಹೂಡಿಕೆ, ಇನ್ನೊಂದು ಅನೇರ ಹೂಡಿಕೆ ಅಥವಾ ವಿನಿಯೋಜಿತ ಹೂಡಿಕೆ ಅಂತ ನಾವು ಹೇಳ್ತೇವೆ. ಅಂದರೆ ಒಂದು ಕಂಪನಿ ಇದ್ದಿದೆ ಇನ್ನೊಂದು ಕಂಪನಿಯ ಒಂದು ಆಸ್ತಿಗಳಲ್ಲಿ, ಆಸ್ತಿ ಅಂತಂದರೆ ಯಂತ್ರೋಪಕರಣಗಳು ಇರ್ಬೋದು, ಸ್ಥಾವರಗಳಿರ್ಬೋದು, ಇಂಥದ್ರ ಹೂಡಿಕೆ ಮಾಡಿದ್ರಂದ್ರೆ ಅದಕ್ಕೆ ನಾವು ನೇರ ಹೂಡಿಕೆ ಅಂತ ಕರಿತೇವೆ ಅಥವಾ ವಿದೇಶ ನೇರ ಹೂಡಿಕೆ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂತಂದರೆ, ಎರಡು ಕಂಪನಿಗಳು ಉತ್ಪಾದನೆ ಅಥವಾ ಮಾರಾಟ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿತ್ತಂದರೆ ಅವು ನಾವೇನಂತ ಕರಿತೀವಿ, ಜಾಯಿಂಟ್ ವೆಂಚರ್ಸ್ ಅಥವಾ ಜಂಟಿ ಉದ್ಯಮ ಅಂತ ನಾವು ಹೇಳ್ತೇವೆ. ಇನ್ನು ನೆಕ್ಸ್ಟ್ ವಿನಿಯೋಜಿತ ಹೂಡಿಕೆ ಅಂದರೆ ಏನಪ್ಪ ಅಂತಂದರೆ, ಒಂದು ಕಂಪನಿ ಇದ್ದಿದ್ದು ಇನ್ನೊಂದು ದೇಶದ ಕಂಪನಿ ಒಳಗೆ ಅದರ ಷೇರು ಮತ್ತು ಸಾಲ ಪತ್ರಗಳಲ್ಲಿ ಹೂಡಿಕೆ ಮಾಡಿತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ವಿನಿಯೋಜಿತ ಹೂಡಿಕೆ ಅಂತ ಹೇಳ್ತೇವೆ. ಓಕೆ, ದೀಸ್ ಆರ್ ದಿ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇಟ್ ಕನ್ಸಿಸ್ಟಿಂಗ್ 4 points. One is a mercantile, export and imports, service exports and imports, licensing and franchising, foreign investment. Okay, move towards the next point, that is benefits of international business from the point of nation. Here
it consisting the 4 points. One is a earning of foreign exchange. The second point, more efficient use of resources. The third point, improving growth prospects and employment potentials. The fourth one, increase the standard of living. Let us discuss one by one. First one, earning of foreign exchange. Here, the international business is help for the country for earning of the foreign exchange, because that will help in a future meeting its imports. The own country or the home country or the nation imports the goods like a capital, technology, petroleum products, and fertilizers and paraceuticals products. These will help for the these foreign currency will help for the meeting the when a country imports the goods on that time, that will help. ಓಕೆ, ಇಲ್ಲಿ ಬೆನಿಫಿಟ್ಸನ್ನು ನಾವು ನೋಡ್ತಾ ಇದ್ದೀವಿ ಅಥವಾ ಉಪಯುಕ್ತತೆಯನ್ನು ನೋಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ವ್ಯಾಪಾರದ. ಫಸ್ಟ್ ನಾವು ಏನನ್ನು ನೋಡೋಣ ಅಂದರೆ ಪ್ರಯೋಜನ ಒಳಗೆ ರಾಷ್ಟ್ರಕ್ಕೆ ಯಾವ ರೀತಿಯಾಗಿ ಪ್ರಯೋಜನ ಆಗ್ತದ ಅಂತೇಳಿ ಅದು 4 ಪಾಯಿಂಟ್ಗಳನ್ನು ಏನಾಗಿದೆ ರೀ ಒಳಗೊಂಡದ. ಒಂದು, ವಿದೇಶಿ ವಿನಿಮಯ ಗಳಿಕೆ. ಎರಡನೇದು, ಸಂಪನ್ಮೂಲಗಳ ಹೆಚ್ಚು ಸದ್ಬಳಕೆ. ಮೂರನೇದು, ಬೆಳವಣಿಗೆ ಅವಕಾಶಗಳನ್ನು ಸುಧಾರಿಸುವುದು, ಉದ್ಯೋಗ ಸಾಮರ್ಥ್ಯಗಳು. ನೆಕ್ಸ್ಟ್, ಹೆಚ್ಚಿದ ಜೀವನ ಮಟ್ಟ. ಇವು 4ಗಳು ಒಂದು ರಾಷ್ಟ್ರಕ್ಕೆ ಆಗ್ತಕ್ಕಂಥ ಒಂದು ಏನಾಗ್ಯದ ಪ್ರಯೋಜನ ಆಗ್ಯದ. ಅದರೊಳಗೆ ಮೊದಲನೇದು ಯಾವುದು ಅಂದರೆ ವಿದೇಶಿ ವಿನಿಮಯ ಗಳಿಕೆ. ಅಂತಾರಾಷ್ಟ್ರೀಯದಿಂದ ಏನು ನಮಗೆ ಉಪಯುಕ್ತದ ಅಂತಂತಂದರೆ ವಿದೇಶಿ ವಿನಿಮಯನ ಗಳಿಸ್ಲಿಕ್ಕೆ ಏನಾಗ್ತದ ಸಹಾಯ ಆಗ್ತದ. ದೇಶೀಯವಾಗಿ ಲಭ್ಯವಿಲ್ಲದಂಥ ಇರಬಹುದಾದಂಥ ಕೆಲವೊಂದಿಷ್ಟು ಸರಕುಗಳನ್ನು ನಾವೇನು ಮಾಡ್ತೀವಿ ಆಮದು ಮಾಡ್ಕೋತೀವಿ. ಆ ಆಮದು ಮಾಡ್ಕೊತ ಸಂದರ್ಭದಲ್ಲಿ ಈ ಒಂದು ವಿದೇಶಿ ವಿನಿಮಯ ನಮಗೇನಾಗ್ತದೆ ರೀ ಹೆಲ್ಪ್ ಆಗ್ತದೆ. ಹಾಗಾದರೆ ಅವುಗಳು ಯಾವ್ಯಾವ ಅಂದರೆ ಬಂಡವಾಳ ಸರಕುಗಳು ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನ ಇರ್ಬೋದು, ಮತ್ತು ರಸಗೊಬ್ಬರ, ಔಷಧ ಉತ್ಪನ್ನಗಳಿರ್ಬೋದು, ಬೇರೆ ಗ್ರಾಹಕರ ವಸ್ತುಗಳನ್ನು ಆಮದು ಮಾಡ್ಕೊಳ್ಳಿಕ್ಕೆ ಇವೇನಾಗ್ತದೆ ಸಹಾಯಕಾರಿ ಆಗ್ಯದ. ದಿಸ್ ಇಸ್ ಅ ಫಸ್ಟ್ ಬೆನಿಫಿಟ್ ಫ್ರಮ್ ದ ಪಾಯಿಂಟ್ ಆಫ್ nation because of international business, that is a earning of foreign exchange. ಅದು ವಿದೇಶಿ ವಿನಿಮಯ ಗಳಿಕೆ ಅಂತ ನಾವೇನು ಮಾಡ್ತೀವಿ ಹೇಳ್ತೇವೆ. ಓಕೆ, the second point, that is a more efficient use of resources. In international business, it operates on a simple principles, that is a produce what your country can produce more efficiently and trade the surplus productions so generated with the other countries to procure what they can produce more efficiently. ಹಾಗಾದರೆ ಎರಡನೇ ಅಡ್ವಾಂಟೇಜಸ್ ಏನು ನೇಷನ್ಗೆ ಅಂತಂತಂದರೆ ಸಂಪನ್ಮೂಲಗಳ ಹೆಚ್ಚು ಸದ್ಬಳಕೆ ಅಂತ ನಾವು ಹೇಳ್ತೀವಿ. ಇದು ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಂದು ಮೋಟೋ ಅಥವಾ ಪ್ರಿನ್ಸಿಪಲ್ ಅದಪ್ಪ ಅಂತಂದರೆ ನಿಮ್ಮ ದೇಶದೊಳಗೆ ನೀವು ಏನು ದಕ್ಷತೆಯಿಂದ ಉತ್ಪಾದಿಸಿದಲ್ಲ ಅದನ್ನು ನೀವು ಉತ್ಪಾದಿಸ್ರಿ, ಮತ್ತು ಬೇರೆ ದೇಶಗಳು ಏನು ದಕ್ಷತೆಯಿಂದ ಉತ್ಪಾದಿಸ್ತಾವಲ್ಲ ಅದನ್ನು ನೀವೇನು ಮಾಡಿರಿ ಪಡ್ಕೊಳ್ರಿ. ನೀವು ಹೆಚ್ಚುವರಿಯಾಗಿ ಉತ್ಪಾದಿಸ್ತಕ್ಕಂಥ ಸರಕುಗಳನ್ನು ಏನು ಮಾಡಿರಿ ಬೇರೆ ದೇಶಗಳಿಗೆ ಮಾರಾಟ ಮಾಡಿರಿ ಅಂತಕ್ಕಂಥ ಒಂದು ಏನಾಗ್ಯದ ರೀ ತತ್ವ ಅಥವಾ ಪ್ರಿನ್ಸಿಪಲ್ಸ್ ಮ್ಯಾಗ ಬೇಸದ. ಸೊ ಇದರಿಂದಾಗಿ ಏನಾಗ್ತದಪ್ಪ ಅಂತಂದರೆ ತಾವು ಉತ್ಪಾದಿಸಲ್ದೇ ಇರ್ತಕ್ಕಂಥ ಮತ್ತು ಬೇರೆ ದೇಶಗಳು ಹೆಚ್ಚು ದಕ್ಷತೆಯಿಂದ ಏನ್ರಿ ಉತ್ಪಾದಿಸ್ತಕ್ಕಂಥ ವಸ್ತುಗಳನ್ನ ಇವೇನು ಮಾಡ್ತಾವೆ ಖರೀದಿ ಮಾಡ್ತವೆ. ಇದರಿಂದ ಎಲ್ಲ ದೇಶಗಳ ಒಂದು ಏನಾಗ್ತದೆ ಸರಕು ಸೇವೆಗಳನ್ನ ಒಗ್ಗೂಡಿಸಿ ಸಮಾನತಾ ಆಧಾರದ ಮೇಲೆ ಏನು ಮಾಡ್ತಾರೆ ಹಂಚಿಕೆ ಮಾಡ್ತಾರೆ. ಇದು ಎಲ್ಲ ದೇಶಗಳಿಗೂ ಕೂಡ ಏನಾಗ್ತದೆ ಪ್ರಯೋಜನಕಾರಿ ಆಗ್ತದೆ. Here the more efficient use of resources, how it's possible because of international business. Here the international business is based on one principle, that is what you are produced in a efficiently or efficiency that you can produce, or the other countries can the goods are produced in efficiency, that goods are imported, and whatever you are produced in a extra or the surplus, that should be sold to the other country. That will help for all the countries for fully utilization of the every aspects or the each and every resources. It may physical resources, or it may human resources, or it may other resources. ಓಕೆ, ಹಾಗಾದರೆ ಈ ರೀತಿಯಾಗಿ ಏನಾಗ್ತದೆ ಅಂತಂದರೆ ನೇಷನ್ಗೆ ಏನಾಗ್ಯದ ಇದು ಯೂಸ್ಫುಲ್ ಆಗ್ಯದ. ದಟ್ ಈಸ್ ಅ ಮೋರ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ದ ಫಸ್ಟ್ ಒನ್ earning of foreign exchange. Here the earning of foreign exchange will help for the nation for meeting of the future imports like capital assets, the petroleum products, and pharmaceutical
products. Okay, the third point, that is improving growth prospects and employment potentials. Here the producing of the solely for the purpose of domestic consumption is severely restrict a company perspective for the growth, and sometimes it's also help for the creation of the employment opportunity for the many people. Here ಇಲ್ಲಿ ಥರ್ಡ್ ಪಾಯಿಂಟ್ ಏನು ಹೇಳ್ತದಪ್ಪ ಅಂತಂತಂದರೆ, ಬೆಳವಣಿಗೆ ಅವಕಾಶಗಳನ್ನ ಸುಧಾರಿಸೋದು ಮತ್ತು ಉದ್ಯೋಗ ಸಾಮರ್ಥ್ಯಗಳನ್ನು ಏನು ಮಾಡೋದು, ಹೆಚ್ಚಿಸೋದಂತ ನಾವು ಹೇಳ್ತೀವಿ. ಇಲ್ಲಿ ಕೇವಲ ನಮ್ಮ ದೇಶೀಯ ಬಳಕೆಗಾಗಿ ಅಥವಾ ಉದ್ದೇಶಗಳಾಗಿ ನಾವು ಉತ್ಪಾದಿಸೋದು ಅಂತಂದರೆ ದೇಶದ ಒಂದು ಬೆಳವಣಿಗೆ ಮತ್ತು ಉದ್ಯೋಗ ಅವಕಾಶಗಳನ್ನು ಏನು ಮಾಡ್ದಂಗೆ ಆಗ್ತದೆ ರೀ, ನಿರ್ಬಂಧಿಸ್ದಂಗೆ ಆಗ್ತದೆ. ಅದರಲ್ಲೂ ಅಭಿವೃದ್ಧಿಶೀಲಗಳು ತಾವೇನು ಉತ್ಪಾದನೆ ಮಾಡ್ತಾವೆ ಹೆಚ್ಚುವರಿಯಾಗಿ ಉತ್ಪನ್ನವನ್ನು ಸಂಪೂರ್ಣವಾಗಿ ಮಾರಾಟ ಮಾಡುವಷ್ಟು ಮಟ್ಟಿಗೆ ದೇಶೀಯ ಮಾರುಕಟ್ಟೆ ಏನಾಗ್ತದೆ, ಬೃಹತ್ ಪ್ರಮಾಣದಲ್ಲಿ ಏನಾಗ್ತದೆ, ಉತ್ಪಾದಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇದ್ರ ಜೊತೆಗೆ ಹೆಚ್ಚು ಜನರಿಗೆ ಏನಾಗ್ತದೆ, ಉದ್ಯೋಗಾವಕಾಶವನ್ನು ಸೃಷ್ಟಿಸ್ಲಿಕ್ಕೂ ಕೂಡ ಏನಾಗ್ತದೆ, ಸಾಧ್ಯ ಆಗ್ತದೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ ಅಂತಂದರೆ, ಇಂಪ್ರೂವಿಂಗ್ ದ ಗ್ರೋತ್ ಪ್ರಾಸ್ಪೆಕ್ಟಿವ್ ಆಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ವೆನ್ ಅ ಕಂಟ್ರಿ ಪ್ರೊಡ್ಯೂಸಸ್ ಓನ್ಲಿ ಫಾರ್ ದಿ ಡೊಮೆಸ್ಟಿಕ್ ಪರ್ಪಸ್ that will restrict the employment opportunity as well as the one more the growth of a country. When the company produces more than or the surplus production, that will help for the growth and development as well as it give the employment opportunity to the many people. Okay, the fourth one, increase the standard of living. ಹೆಚ್ಚಿನ ಗುಣಮಟ್ಟ ಅಥವಾ ಹೆಚ್ಚಿದ ಗುಣಮಟ್ಟ ಅಂತ ನಾವು ಹೇಳ್ತೀವಿ. ಸರಕು ಸೇವೆಗಳ ಒಂದು ಏನಾಗ್ತದಪ್ಪ ಅಂತಂದರೆ, ಬೇರೆ ದೇಶಗಳಲ್ಲಿ ಒಂದು ಏನು ಸರಕುಗಳನ್ನು ಉತ್ಪಾದಿಸಲ್ಪಟ್ಟಿರ್ತಾರೆ ಆ ದೇಶಗಳಲ್ಲಿ ಉತ್ಪಾದಿಸತಕ್ಕಂಥ ಗುಣಮಟ್ಟ ವಸ್ತುಗಳನ್ನು ನಮ್ಮ ದೇಶದವರು ಏನು ಮಾಡ್ತಾರೆ, ಒಂದು ಅನುಭೋಗಿಸಿದ್ರು ಅಥವಾ ಯೂಸ್ ಮಾಡಿನಂದ್ರೆ ಅವರ ಜೀವನ ಮಟ್ಟ ಏನಾಗ್ತದೆ ರೀ, ಸುಧಾರಣೆ ಆಗ್ತದೆ ಅಥವಾ ಹೆಚ್ಚಿಸಲಿಕ್ಕೆ ಕೂಡ ಏನಾಗ್ತದೆ, ಕಾರಣ ಆಗ್ತದೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. Increase the standard of living. When the other company produces the high quality products that products are used by our population or the people, that will help for the ultimate help for the increasing the standard of the living. So this is also one of the benefits from the point of nation because of international business. In an international business, it's help for the nation in the form of four factors. One is the earning of foreign exchange, the second one more efficient use of resources, the third one growth prospects and employment potentials, the fourth one increase the standard of living. Okay, these are the usefulness or the benefits of international business because of international business to the nation. Next, move towards here the next concept, that is the benefits of international business to the firms ಗೆ ಏನೇನು ಬೆನಿಫಿಟ್ಸ್ ಆಗ್ತದ ಅನ್ನೋದನ್ನು ನಾವೇನು ಮಾಡೋಣ, ನೋಡೋಣ. ದ ಫಸ್ಟ್ ಬೆನಿಫಿಟ್ ಟು ದ firms, that is a prospects for higher profit. Sometimes the international business is also help for the increasing the profit ability for earning the higher profits for the domestic business organization. When the domestic companies fails to does not create any demand for that product in a domestic market, they go for the foreign market or the in a international market that will help for the earning the more profit for selling of the products in a different countries where the prices are high. ಇಲ್ಲಿ ಏನಾಗ್ತದಪ್ಪ ಅಂತಂದರೆ, ಒಂದೇ ಬೆನಿಫಿಟ್ ಏನಾಗ್ತದೆ, ಅಧಿಕ ಲಾಭದ ಒಂದು ಅವಕಾಶಗಳನ್ನು ಪಡಲಿಕ್ಕೆ ಏನಾಗ್ತದೆ ರೀ, ಸಹಾಯಕಾರಿ ಆಗ್ತದೆ. ಯಾವಾಗ ದೇಶೀಯ ಬೆಲೆಗಳು ನಮ್ಮ ವಸ್ತುಗಳಿಗೆ ಕಡಿಮೆ ಆದಾಗ ಆ ವಸ್ತುಗಳನ್ನು ನಾವೇನು ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವೇನು ಮಾಡ್ತೀವಿ, ಅಧಿಕ ಬೆಲೆಗಳಲ್ಲಿ ಮಾರಾಟ ಮಾಡೋದ್ರ ಮುಖಾಂತರ ನಮ್ಮ ಉತ್ಪನ್ನಗಳಿಗೆ ನಾವೇನು ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಕ್ರಿಯೇಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತೀವಿ, ಲಾಭವನ್ನು ಗಳಿಸಲಿಕ್ಕೆ ಕೂಡ ಏನಾಗಿದೆ ರೀ, ಸಾಧ್ಯ ಆಗ್ಯದ. ಇನ್ನು ನೆಕ್ಸ್ಟ್ ಒನ್ ಏನು ಅಂತಂತಂದರೆ, ದ ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ಯುಟಿಲೈಸೇಷನ್. ಹಿಯರ್ ದ ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ಯುಟಿಲೈಸೇಷನ್ ಮೀನ್ಸ್ ದ ಫರ್ಮ್ಸ್ ಆರ್ ಸೆಟ್ ಅಪ್ ಫಾರ್ ಅ ಪ್ರೊಡಕ್ಷನ್ ಕೆಪಾಸಿಟಿ with excess of demand in the domestic market by planning overseas.
expansion and the procuring of orders from the foreign customers. Okay, that will help for the utilization and fully efficiency use of resources. ಇಲ್ಲಿ ಎರಡನೇ ಪಾಯಿಂಟ್ ಏನಪ್ಪ ಅಂತಂತಂದರೆ ಏನು ಇನ್ನೊಂದು ಒಂದು ಅಪ್ರಯೋಜನ ಅದ ಫಾರಿನ್ ಮಾರ್ಕೆಟ್ ಅದ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅದ ಅಂತ ಹೇಳಬೇಕು ಅಂತಂತಂದರೆ ಹೆಚ್ಚಿನ ಒಂದು ಸಾಮರ್ಥ್ಯದಲ್ಲಿ ಏನಾಗ್ತದೆ ಬಳಕೆ ಆಗ್ತದೆ. ಯಾವಾಗ ದೇಶೀಯ ಮಾರುಕಟ್ಟೆಯಲ್ಲಿ ಮಿಗಿಲಾದ ಒಂದು ಉತ್ಪಾದನೆಯನ್ನು ನಾವು ಸಾಮರ್ಥ್ಯವನ್ನು ನಾವು ಹೊಂದಿದ್ದಪ್ಪ ಅಂತಂದರೆ ವಿದೇಶದಲ್ಲಿ ನಮ್ಮ ಸರಕುಗಳನ್ನು ನಾವು ಮಾರಾಟ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ನಾವಿಲ್ಲಿ ಏನು ಮಾಡಬೇಕಾಗ್ತದೆ ಮಾಡ್ಕೊಳ್ಬೇಕಾಗ್ತದೆ. ಬೃಹತ್ ಪ್ರಮಾಣದಲ್ಲಿ ನಾವು ಕಾರ್ಯಾಚರಣೆ ಅಥವಾ ಪ್ರೊಡಕ್ಷನ್ ಮಾಡಿಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಂಡು ಅಲ್ಲಿ ಕಾಸ್ಟು ನಾವೇನು ಮಾಡ್ತೀವಿ ಕಡಿಮೆ ಮಾಡ್ತೀವಿ. ಕಾಸ್ಟನ್ನು ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದ ಲಾಭವನ್ನು ಪಡ್ಕೊಳ್ಳಿಕ್ಕೆ ಏನಾಗುತ್ತೆ ಸಾಧ್ಯ ಆಗ್ತದೆ. ಹಿಯರ್ ದ ಪ್ರಾಸ್ಪೆಕ್ಟ್ಸ್ ಇನ್ಕ್ರೀಸ್ ದ ಕೆಪಾಸಿಟಿ ಆಫ್ ಯುಟಿಲೈಜೇಷನ್ ಸೇಸ್ ದ್ಯಾಟ್ ವೆನ್ ಅ ಕಂಪನಿ having the capacity, when a company meets or the completely meets the demands of domestic market, the company is having the more capacity for earning the more production. On that time it makes a plan and makes a strategy and use the strategy for selling their products in a foreign market as well as the increase the production capacity and minimization of cost. That will help for the economies of scale and earn the more profit or the more target. That will help for the completely utilization of the capacity of the firm. Okay, it is also one of the benefit of international business to the firm. ಇದು ಏನಾಗ್ತದಪ್ಪ ಅಂತಂದರೆ ಇದು ಕೂಡ ಏನಾಗಿದೆ ಒಂದು ಉಪಯುಕ್ತತೆ ಅಥವಾ ಪ್ರಯೋಜನ ಆಗಿದೆ ಅಂತ ನಾವೇನು ಮಾಡ್ತೀವಿ ಹೇಳ್ತೇವೆ. ಹಾಗಾದರೆ ಎರಡನೇ ಪಾಯಿಂಟ್ನಲ್ಲಿ ನಾವು ಏನು ನೋಡ್ತೀವಿ ಅಂದರೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಹಾಕಿಕೊಂಡು ಅದಕ್ಕೆ ಬೇಕಾದ ತಂತ್ರಗಳನ್ನು ಬಳಸಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ನಾವೇನು ಮಾಡಬೇಕ್ರಿ ವೆಚ್ಚದಲ್ಲಿ ಕಡಿಮೆ ಮಾಡೋದ್ರ ಮುಖಾಂತರ ನಮ್ದು ಲಾಭದ ಪ್ರಮಾಣವನ್ನು ನಾವೇನು ಮಾಡಬೇಕಾ ಹೆಚ್ಚಿಸಬೇಕಾಗ್ತದೆ. ದ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಪ್ರಾಸ್ಪೆಕ್ಟ್ಸ್ ಆಫ್ ಗ್ರೋತ್, ಬೆಳವಣಿಗೆಯ ಅವಕಾಶಗಳು ಅಂತ ನಾವು ಹೇಳ್ತೇವೆ. ಇಲ್ಲಿ ಬೆಳವಣಿಗೆ ಅವಕಾಶಗಳು ಅಂತಂದರೆ ದೇಶೀಯ ಮಾರುಕಟ್ಟೆಗಳಲ್ಲಿ ಏನಾಗ್ತದೆ ಅಂತಂದರೆ ನಮ್ಮ ಉತ್ಪನ್ನಗಳಿಗೆ ಸ್ಥಿರವಂತಗೊಳಿಸಿದಾಗ ವ್ಯವಹಾರದೊಳಗೆ ಏನಾಗ್ತದಪ್ಪ ಅಂತಂದರೆ ಬೆಳವಣಿಗೆ ಅವಕಾಶಗಳು ಏನಾಗ್ತವೆ ನಾವು ಸುಧಾರಣೆ ಅಥವಾ ಇಂಪ್ರೂವ್ಮೆಂಟ್ಸನ್ನು ಮಾಡ್ಕೋಬೇಕಾಗ್ತೈತಿ. ಆವಾಗ ನಮಗೆ ಒಂದು ಅಪಾರ್ಚುನಿಟಿ ಸಿಗೋದು ಎಲ್ಲಿ ಅಂತಂದರೆ ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದಿದ ಒಂದು ಕಂಪನಿ ಒಳಗೆ ನಾವೇನು ಮಾಡಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಪ್ರವೇಶಿಸಿದಾಗ ನಮಗೆ ಅಲ್ಲಿ ಏನಾಗ್ತದೆ ನಾವು ಬಿಸ್ನೆಸ್ಸನ್ನು ಗ್ರೋತ್ ಮಾಡಲಿಕ್ಕೆ ಏನಾಗ್ತದೆ ಅವಕಾಶ ಸಿಗ್ತದೆ. ಪ್ರಾಸ್ಪೆಕ್ಟ್ಸ್ ಆಫ್ ಗ್ರೋತ್ ಮೀನ್ಸ್ ವ್ಯಾನ್ the demand for our product in a domestic market it is saturate. On that time we go for the foreign or the international market and take the opportunity in a multinational companies. We try to sell our products in a foreign countries. That will help for the increasing the growth of the firm. ಇದು ಕೂಡ ಒಂದು ಏನಾಗಿದೆ ಬೆನಿಫಿಟ್ ಆಗಿದೆ. ನೆಕ್ಸ್ಟ್ ಒನ್ ಏನು ಅಂದರೆ ವೇ ಟು ಇಂಟೆನ್ಸ್ ಕಾಂಪಿಟೇಷನ್ ಇನ್ ಅ ಡೊಮೆಸ್ಟಿಕ್ ಮಾರ್ಕೆಟ್. ದೇಶೀಯ ಮಾರುಕಟ್ಟೆ ಏನಾಗ್ತದೆ ತೀವ್ರ ಪೈಪೋಟಿಗೆ ಏನಾಗ್ತದೆ ಒಂದು ಪರ್ಯಾಯ ಅಂತ ಹೇಳ್ತೀವಿ. ಯಾವಾಗ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಅಥವಾ ಪೈಪೋಟಿ ಅನ್ನೋದು ಹೆಚ್ಚು ಆಯ್ತಪ್ಪ ಅಂತಂದರೆ ಆವಾಗ ನಾವೇನು ಮಾಡ್ತೀವಿ ನಮ್ಮ ಉತ್ಪನ್ನಗಳನ್ನು ಸೇಲ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ವಿದೇಶಿ ಮಾರುಕಟ್ಟೆ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ನಾವೇನು ಮಾಡ್ತೀವಿ ಶೋಧಿಸಲಿಕ್ಕೆ ಪ್ರಯತ್ನಿಸುತ್ತೇವೆ. ಇಲ್ಲಿ ಏನಾಗ್ತದೆ ಅಂತಂದರೆ ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಮತ್ತು ಪ್ರಗತಿಯನ್ನು ನಾವೇನು ಮಾಡ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತೀವಿ ಅಥವಾ ವೇಗದಲ್ಲಿ ನಾವೇನು ಮಾಡ್ತೀವಿ ಹೆಚ್ಚಿಸಲಿಕ್ಕೆ ಏನಾಗ್ತದೆ ಸಾಧ್ಯ ಆಗ್ತದೆ. ವೇ ಟು ಇಂಟೆನ್ಸ್ ಕಾಂಪಿಟೇಷನ್ ಇನ್ ಡೊಮೆಸ್ಟಿಕ್ ಮಾರ್ಕೆಟ್ ಇಟ್ ಮೀನ್ಸ್ ವ್ಯಾನ್ ಇನ್ಕ್ರೀಸಿಂಗ್ ದ ಕಾಂಪಿಟೇಷನ್ ಇನ್ ಅವರ್ ಡೊಮೆಸ್ಟಿಕ್ ಮಾರ್ಕೆಟ್. On that time we search or we take the opportunity for entering into an international market. That will help for the speedy growth of our business organization. Okay, ಇದು ಕೂಡ ಒಂದು ಏನಾಗಿದೆ ಬೆನಿಫಿಟ್ ಆಗಿದೆ ಯಾವುದು ಇಂಟರ್ನ್ಯಾಷನಲ್ ಬಿಸ್ನೆಸ್ದ ಫ್ರಮ್ ದ ಪಾಯಿಂಟ್ ಆಫ್ ಫರ್ಮ್. ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಇಂಪ್ರೂವ್ ದ ಬಿಸ್ನೆಸ್ ವಿಷನ್. ದಟ್ ಈಸ್ ಸುಧಾರಿತ ವ್ಯವಹಾರದ ಒಂದು ದೂರದೃಷ್ಟಿ ಅಂತ ನಾವು ಹೇಳ್ತೇವೆ. ಯಾವಾಗ ನಾವು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಒಂದು ವ್ಯವಹಾರದ ನೀತಿಗಳನ್ನು ಕಾರ್ಯತಂತ್ರಗಳನ್ನು
ಒಂದು ಏನಾಗ್ಯದಪ್ಪ ಅಂತಂದರೆ ಒಂದು ವ್ಯವಹಾರದ ಒಂದು ಅತ್ಯುತ್ತಮ ಒಂದು ಭಾಗ ಆಗ್ಯದ. ನಾವು ಅಭಿವೃದ್ಧಿ ಆಗಬೇಕು ಅಂತಂತಂದರೆ ನಾವೇನಾಗಬೇಕಾಗ್ತದೆ, ಟಫ್ ಕಾಂಪಿಟೇಷನನ್ನು ಕೊಡಬೇಕಾಗ್ತದೆ, ವೈವಿಧ್ಯಮಯವಾದಂಥ ಒಂದು ಅವಶ್ಯಕತೆಗಳನ್ನು ಪೂರೈಸಬೇಕಾಗ್ತದೆ, ಮತ್ತು ಕಾರ್ಯತಂತ್ರಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ನಾವೇನು ಮಾಡಬೇಕಾ, ಅಂತಾರಾಷ್ಟ್ರೀಯವಾಗಬೇಕಾಗ್ತದೆ. ಇದಿಲ್ಲ ಅಂತಂದರೆ ಅಂತಾರಾಷ್ಟ್ರೀಯ ಒಂದು ಮಟ್ಟದೊಳಗೆ ನಾವು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಬೆಳವಣಿಗೆ ಹೊಂದಲಿಕ್ಕೆ ಏನಾಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಇಲ್ಲಿ ಸುಧಾರಿತ ವ್ಯವಹಾರ ದೂರದೃಷ್ಟಿ ಅಥವಾ ಇಂಪ್ರೂವ್ಡ್ ಬಿಸ್ನೆಸ್ ವಿಷನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಇಂಪ್ರೂವ್ಡ್ ಬಿಸ್ನೆಸ್ ವಿಷನ್ ಒಳಗೆ ಏನಾಗ್ತದೆ ಅಂತಂದರೆ, ದ ಬಿಸ್ನೆಸ್ ಪಾಲಿಸೀಸ್ ಆ್ಯಂಡ್ ದ ಸ್ಟ್ರಾಟಜೀಸ್ ಆರ್ ದಿ part or the essential things of the business organization. This vision become international comes for the urge to the growth or the developed. Okay, this is also needed for the diversification and gaining the strategic advantages in internalizations. Okay, ಹಾಗಾದರೆ ಇಲ್ಲಿ ನಾವು ಬಿಸ್ನೆಸ್ಸನ್ನು ವಿಷನ್ಸನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಅಲ್ಲಿ ಸ್ಟ್ರಾಟಜೀಸ್ಗಳನ್ನು ಮತ್ತು ಬಿಸ್ನೆಸ್ ಪಾಲಿಸೀಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕಾ, ಟಫ್ ಕಾಂಪಿಟೇಷನ್ ಅಥವಾ ಹೆಲ್ದಿ ಕಾಂಪಿಟೇಷನ್ ಕೊಡೋದ್ರ ಮುಖಾಂತರ ನಾವೇನು ಮಾಡಬೇಕಾ, ನಮ್ಮದು ಬಿಸ್ನೆಸ್ ವಿಷನ್ಸ್ಗಳನ್ನು ಫುಲ್ಫಿಲ್ಮೆಂಟ್ ಮಾಡಬೇಕಾಗ್ತದೆ, ಆಬ್ಜೆಕ್ಟಿವ್ಸ್ಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗ್ತದೆ. ಮತ್ತು ಅಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಕಂಪ್ನೀಸ್ ಜೊತೆ ನಾವು ಪಾರ್ಟಿಸಿಪೇಷನ್ ಮಾಡೋದ್ರಿಂದ ಅಲ್ಲಿ ನಮ್ಮ ಕಾಂಪಿಟೇಷನ್ ಎಬಿಲಿಟಿ ಕೂಡ ಏನಾಗ್ತದೆ ರೀ, ಬಿಲ್ಡಪ್ ಆಗ್ತದೆ. ದ್ಯಾಟ್ ವಿಲ್ ಹೆಲ್ಪ್ ಫಾರ್ ದಿ ಫ್ರಮ್ ದ ಪಾಯಿಂಟ್ ಆಫ್ ಫಾರ್ಮ್. Okay, these are the benefits of international businesses to the firm. ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅಡ್ವಾಂಟೇಜಸ್ಗಳನ್ನು ನಾವು ಏನು ನೋಡಿದ್ವಲ್ಲ, ಈ ಅಡ್ವಾಂಟೇಜಸ್ಗಳಲ್ಲಿ ಫರ್ಮಿಗೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಫರ್ಮಿಗೆ ಏನೇನು ಪ್ರಯೋಜನಗಳಾಗ್ತಾವ ಅಂತ ನಾವು ನೋಡಿದ್ವಿ. ದೇರ್ ಆರ್ ಮೇನ್ಲಿ 5 points. One is prospects for higher profit. The second one is increased capacity of utilization. The third one, prospects for growth. The fourth one, way to intense competition in a domestic market. Fifth one, improve the business vision. ಹಾಗಾದರೆ ಏನೇನು ಬೆನಿಫಿಟ್ಸ್ ಅದ ಫರ್ಮಿಗೆ ಅಂತಂತಂದರೆ, ಅಧಿಕ ಲಾಭದ ಅವಕಾಶಗಳು ಏನಾಗ್ತಾವ್ರಿ ಇಲ್ಲಿ ಸಿಗ್ತಾವ, ಹೆಚ್ಚಿದ ಸಾಮರ್ಥ್ಯದ ಒಂದು ಏನಾಗ್ತದೆ, ಬೆಳವಣಿಗೆ ಆಗ್ತದೆ, ಬೆಳವಣಿಗೆಗೆ ಒಂದು ಏನಾಗ್ಯದ, ಅವಕಾಶಗಳು ಸಿಗ್ತಾವ, ದೇಶೀಯ ಮಾರುಕಟ್ಟೆಯಲ್ಲಿ ಏನಾಗ್ತದೆ, ತೀವ್ರ ಪೈಪೋಟಿಗೆ ಏನಾಗ್ತದೆ, ಪರ್ಯಾಯ ಸಿಗ್ತದೆ, ಸುಧಾರಿತ ವ್ಯವಹಾರದ ದೂರದೃಷ್ಟಿ ಏನಾಗ್ತದೆ ರೀ, ಹೆಚ್ಚಾಗ್ತದೆ. ಇವಿಷ್ಟು ಏನಾಗ್ಯಾವ ಅಂದರೆ ಅಂತಾರಾಷ್ಟ್ರೀಯ ವ್ಯವಹಾರದ ಒಂದು ಏನಾಗ್ಯಾವ, ಪ್ರಯೋಜನಗಳು ಆಗಿದಾವ. ಇದನ್ನೇ ನಮ್ಮ ರಾಷ್ಟ್ರಕ್ಕೆ ಏನು ಪ್ರಯೋಜನಗಳಾಗ್ತಾವ ಅಂದರೆ, ಇಟ್ ಕನ್ಸಿಸ್ಟಿಂಗ್ ದ 4 point benefits of international business to the nation. It consisting the 4 points. One is the earning of foreign exchange, more efficient use of resources, improving the growth prospects and employment potentials, increase the standard of living. ಇಲ್ಲಿ ರಾಷ್ಟ್ರಕ್ಕೆ ಏನು ಪ್ರಯೋಜನ ಆಗ್ತಾವ ಅಂದರೆ, ವಿದೇಶಿ ವಿನಿಮಯ ಗಳಿಕೆ ಆಗ್ತದೆ, ಸಂಪನ್ಮೂಲಗಳ ಒಂದು ಹೆಚ್ಚು ಸದ್ಬಳಕೆ ಆಗ್ತಾವ, ಬೆಳವಣಿಗೆ ಅವಕಾಶಗಳನ್ನ ಏನಾಗ್ತದೆ, ಸುಧಾರಿಸದ ಉದ್ಯೋಗ ಸಾಮರ್ಥ್ಯಗಳು ಹೆಚ್ಚಾಗ್ತವೆ, ಜನರ ಜೀವನ ಮಟ್ಟ ಕೂಡ ಏನಾಗ್ತದೆ ರೀ, ಹೆಚ್ಚಾಗ್ತದೆ. ಓಕೆ, ಇನ್ನು ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಒಳಗೆ ಅಂತಾರಾಷ್ಟ್ರೀಯ ವ್ಯವಹಾರದ ವ್ಯಾಪ್ತಿಯನ್ನು ನೋಡಿದ್ವಿ. It consisting the 4 points. One is a mercantile exports and imports. Second one, service exports and imports. Third one, licensing and franchising. The fourth one, foreign investment. ಅಂತಾರಾಷ್ಟ್ರೀಯ ವ್ಯವಹಾರದ ವ್ಯಾಪ್ತಿಯೊಳಗೆ 4 ಪಾಯಿಂಟ್ಗಳನ್ನು ನೋಡಿದ್ವಿ. ಒಂದು, ವ್ಯಾಪಾರಿ ಸರಕುಗಳ ರಫ್ತು ಮತ್ತು ಆಮದು, ಸೇವೆಗಳ ರಫ್ತು ಮತ್ತು ಆಮದು ಇರ್ಬೋದು ರೀ. ದ ನೆಕ್ಸ್ಟ್ ಒನ್ ಏನು ಬರ್ತದೆ, ಪರವಾನಗಿ ನೀಡೋದು ಮತ್ತು ವಿಶೇಷಾಧಿಕಾರ ನೀಡೋದು. ಫೋರ್ತ್ ಒನ್, ವಿದೇಶಿ ಹೂಡಿಕೆ. ಇವು 4ಗಳು ಏನಾಗ್ಯಾವ, ಅಂತಾರಾಷ್ಟ್ರೀಯ ವ್ಯವಹಾರದ ಒಂದು ಏನಾಗಿದೆ, ಸ್ಕೋಪ್ ಆಗ್ಯದ ಅಥವಾ ವ್ಯಾಪ್ತಿ ಆಗ್ಯದ ಅಂತ ನಾವು ಹೇಳ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್, ವಾಟ್ ವಿ ಹ್ಯಾವ್ ಡಿಸ್ಕಸ್ ಟುಡೇ ಟಾಪಿಕ್, ದಟ್ ಈಸ್ ಅ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ business. Here the international business having the broader concept. The broader concepts are understood through the different factors. Okay, here the international business perform the mercantile of exports and imports, means the tangible things, that is import and export. The second one, the intangible things also, import and export. The international gives the permission, the one party give the permission for using the copyrights and trademark with the some fees, and the franchising is relating to provisions of services. Next, foreign investment means investing the funds or finances
are invested in a other country companies, that is called as a foreign investment. In a foreign investment, it consisting the two types. One is a direct investment, another one is a indirect investment. Here international business is held for the from the point of nation as well as the from the point of firm. Here the international business is held for the earning the foreign exchange that will help for meeting the future imports. It may capital goods or the other things. The next one, more efficient use of resources. The international business is based on some principles. When the company is efficient, the company is able to produce the goods or efficiency, they can produce, otherwise they can import it from the other company. Whatever the extra goods or the products are generated or created, that goods are exported to the other company. This principle, the international business is based on this motto. Next one, improving the growth prospects and employment of potential. Sometimes the international business or the nations having the more capacity for the production, that will help for the creating the employment opportunity to the people. Next one, increase the standard of living. The other company produces the quality product, that products are consumed by our people, that will ultimately result in the increasing the standard of living. Next one, benefits of international business from the point of firm. First one, higher profits. Here when the price of our products in a local market or the domestic market is declines, on that time the firm go for the international market and sell its the higher price, that will ultimately result in increasing the higher profits. Next one, capacity of utilization. The firm whenever produces the extra, when the surplus production arises, on that time they can sell, they can utilize the resources fully. It may physical resources or it may human resources. It is also help for the increasing overall development, growth and development of an organization. Next one, when the increasing the competition in our domestic market, will go for the international market for creating the opportunity by using the some business strategies. Next, business vision. The international business is also help for the achieving of the business visions and objectives. Okay, these are the benefits or the usefulness of international business from the point of firm. ಓಕೆ ಡಿಯರ್ ಸ್ಟೂಡೆಂಟ್ಸ್, ಹಾಗಾದರೆ ಇವತ್ತಿನ ಕ್ಲಾಸನ್ನು ನಾವೇನು ನೋಡಿದ್ವಿ ಅಂತಂದರೆ ಅಂತಾರಾಷ್ಟ್ರೀಯ ವ್ಯವಹಾರದ ವ್ಯಾಪ್ತಿ ಏನದ, ಅದರ ಪ್ರಯೋಜನಗಳು ಏನದ ನೋಡಿದ್ವಿ. ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದದ್ದು ಏನಾಗಿದೆ ಅಂದರೆ ವಿಶಾಲ ವ್ಯಾಪ್ತಿ ಹೊಂದಿದ. ಹೆಂಗಂತಂದರೆ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡೋದ್ರ ಮುಖಾಂತರ, ಸೇವೆಗಳನ್ನು ಆಮದು ಮತ್ತು ರಫ್ತು ಮಾಡೋದ್ರ ಮುಖಾಂತರ, ಮತ್ತು ಪರವಾನಗಿ ಮತ್ತು ಲೈಸೆನ್ಸನ್ನು ನೀಡೋದ್ರ ಮುಖಾಂತರ ಇಲ್ಲಿ, ಮತ್ತು ವಿದೇಶಿ ಹೂಡಿಕೆ ಮಾಡೋದ್ರ ಮುಖಾಂತರ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಬಿಸ್ನೆಸ್ದ ರಾಷ್ಟ್ರಕ್ಕೆ ಏನು ಪ್ರಯೋಜನದ ಮತ್ತು ಫರ್ಮ್ಗೆ ಏನು ಪ್ರಯೋಜನದ. ರಾಷ್ಟ್ರಕ್ಕೆ ಏನು ಪ್ರಯೋಜನ ಅಂತಂದರೆ ಇಲ್ಲೇನಾಗ್ತದೆ ರೀ, ವಿದೇಶಿ ವಿನಿಮಯ ಪಡಿತೇವೆ, ಅದು ನಮ್ಮ ಮುಂದಿನ ಆಮದಿಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಪ್ರತಿಯೊಂದು ಸಂಪನ್ಮೂಲಗಳ ಸದ್ಬಳಕೆ ಆಗ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರ ಇದ್ದಿದ್ದು ಏನಾಗಿದೆ, ನೀವು ಏನು ದಕ್ಷತೆಯಿಂದ ಉತ್ಪಾದನೆ ಮಾಡಿದೆ ಅದನ್ನು ನೀವು ಉತ್ಪಾದನೆ ಮಾಡಿರಿ. ಬೇರೆ ದೇಶಗಳು ಏನು ಉತ್ಪಾದನೆ ಮಾಡ್ತಾವೆ ಅವುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಬಿಡ್ರಿ. ಹೆಚ್ಚುವರಿ ನೀವೇನು ಉತ್ಪಾದನೆ ಮಾಡ್ತಾರಲ್ಲ ಅದನ್ನು ಬೇರೆ ದೇಶಕ್ಕೆ ಏನು ಮಾಡಿರಿ, ಕೊಡ್ರಿ ಅಂತ ಹೇಳಿದ. ಈ ಬೇಸ್ ಮ್ಯಾಗ ಇಲ್ಲಿ ರಿಸೋರ್ಸ್ಗಳು ಏನಾಗ್ತವೆ, ದಕ್ಷತೆಯಿಂದ ಯೂಸ್ ಆಗ್ತವೆ. ನೆಕ್ಸ್ಟ್ ಒನ್ ಏನು ಅಂತಂದರೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಹಲವಾರು ಜನರಿಗೆ ಏನಾಗ್ತದೆ, ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಮತ್ತು ಬೇರೆ ದೇಶಗಳ ಗುಣಮಟ್ಟ ವಸ್ತುಗಳನ್ನು ಉತ್ಪಾದನೆ ಮಾಡೋದ್ರಿಂದ ಅವುಗಳನ್ನು ನಾವು ಅನುಭವಿಸೋದ್ರಿಂದ ನಮ್ಮದು ಜೀವನ ಮಟ್ಟ ಏನಾಗ್ತದೆ, ಹೆಚ್ಚಾಗ್ತದೆ. ನೆಕ್ಸ್ಟ್, ಬಿಸ್ನೆಸ್ ಫರ್ಮಿಗೆ ಏನೇನು ಯೂಸ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಪಡಿತದ. ಮತ್ತು ರಿಸೋರ್ಸಸ್ಗಳ ಅಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ದಕ್ಷತೆಯನ್ನು, ಹೆಚ್ಚುವರಿ ದಕ್ಷತೆಯನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡೋದ್ರ ಮುಖಾಂತರ ಅದರ ಉಪಯುಕ್ತತೆಯನ್ನು ಪಡಿತಾವ ಮತ್ತು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ಕಾಂಪಿಟೇಷನ್ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಹೆಚ್ಚಾದ ಫಾರಿನ್ ಮಾರ್ಕೆಟ್ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಂಟರ್ ಆಗ್ತೀವಿ. ನಮ್ಮ ಬಿಸ್ನೆಸ್ ದೃಷ್ಟಿಕೋನವನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಏನಾಗುತ್ತೆ, ಸಾಧ್ಯ ಆಗ್ತದೆ. Okay dear students, this is all about the today topic, that is the scope of international business. After that, the benefits of international business from the point of nation and from the point of firm. Okay, I hope you have an clear about the today topic. We see the next concepts in the next class. Thank you.